ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನೋಮಿತ್. ಇವತ್ತು ಆ, ಬೆಂಗಳೂರು ಟು ಮದ್ದು ಒಂದು ಶಾರ್ಟ್ ಟ್ರಿಪ್ ಹೋಗ್ತಾ ಇದೀವಿ. ಅಲ್ಲಿ ನಿಮಗೆ ಹೊಳೆ ಆಂಜನೇಯ ಅನ್ನೋ ಒಂದು ಪ್ರಸಿದ್ಧವಾದ ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನ ನಿಮ್ನೆಲ್ಲರನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ, ಮೊದಲನೇದಾಗಿ ಸೋನು ಪುನ್ನು ಹಾಯ್ ಅನ್ನಿ. ಸೊ ನಾವು ಸೋನು ಪುನ್ನು ಮತ್ತೆ ಎಲ್ಲಾರು ನಾವು ಹೋಗ್ತಾ ಇದೀವಿ. ಈಗ ಟೈಮ್ ಬಂದ್ಬಿಟ್ಟು 11:35 11:40 ಆಗಿದೆ. ಸೊ ಮದ್ದೂರ್ ಹತ್ರ ಇರುವಂತಹ ಹೊಳೆ ಆಂಜನೇಯ ಟೆಂಪಲ್, ಇದು ತುಂಬಾ ಹಳೇ ಕಾಲದ ಟೆಂಪಲ್. ಸೊ ಬನ್ನಿ, ನಿಮ್ನ ಟೆಂಪಲ್ಗೆ ವಿಸಿಟ್ ಮಾಡ್ದ ಕರ್ಕೊಂಡು ಹೋಗ್ತೀನಿ. ಸೊ ಲೆಟ್ ಸ್ಟಾರ್ಟ್. ಇದೇ ಹೊಳೆ ಆಂಜನೇಯ ದೇವಸ್ಥಾನ. ಈ ಹೊಳೆ ಆಂಜನೇಯ ದೇವಸ್ಥಾನ ಸುಮಾರು 550 ವರ್ಷಗಳ ಇತಿಹಾಸ ಇದೆ. ಇದಕ್ಕೆ ಹೊಳೆ ಆಂಜನೇಯ ಅಂತ ಹೆಸರು ಬಂದಿರೋದು, ಇದು ಹೊಳೆಯ ದಡದ ಪಕ್ಕದಲ್ಲಿ ಇರುವ ಕಾರಣಕ್ಕಾಗಿ ಇದು ಹೊಳೆ ಆಂಜನೇಯ ದೇವಸ್ಥಾನ ಅಂತ ಕರೀತಾರೆ. ಯಾವ ನದಿ ಅಂತ ಅನ್ಕೋತಾ ಇದ್ದೀರಾ? ಶಿಂಷಾ ನದಿಯ ತೀರದಲ್ಲಿರೋದ್ರಿಂದ ಇದಕ್ಕೆ ಹೊಳೆ ಆಂಜನೇಯ ಅನ್ನೋ ಹೆಸರು. ಇದೇ ಮೇನ್ ಗರ್ಭಗುಡಿಯ ಒಂದು ದರ್ಶನ. ಸೊ ಇಲ್ಲಿ ಆಂಜನೇಯ ಅವಾಗಿನ ಪ್ರಸಿದ್ಧಿ ಪ್ರಕಾರ ಆಂಜನೇಯ ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಎತ್ತರ ಬೆಳೀತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ವಿಶಾಲವಾಗಿ, ತುಂಬ ಒಂದು ಸೈಲೆನ್ಸ್ ಆಗಿದೆ. ಸೊ ಈ ದೇವಸ್ಥಾನಕ್ಕೆ ಬಂದಿರೋರು ಇನ್ನೂ ಒಂದು ವಾಡಿಕೆ ಏನು ಅಂತ ಹೇಳಿದರೆ, ಇಲ್ಲಿ 4 ಕಾಣಿ ಇಟ್ಟಿರ್ತಾರೆ. ಸೊ ಆ 4 ಕಾಣಿ ಜೊತೆಗೆ ನೀವು ಏನಾದರೂ ಒಂದು ಕಾಣಿಕೆಯನ್ನು ಇಟ್ಕೊಂಡು ನಿಮ್ಮ ಮನಸ್ಸಲ್ಲಿ ಎಷ್ಟು ಬೇಕೋ ಅಷ್ಟು ಪ್ರದಕ್ಷಿಣೆಯನ್ನು ಹಾಕಿ ಏನಾದರೂ ಬೇಡಿಕೊಂಡ್ರೆ ಆ ಕೆಲಸ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಇಲ್ಲಿ ಬರುವಂತಹ ಭಕ್ತಾದಿಗಳು ಕೂಡ ಒಂದು 20 ರೂಪಾಯಿ ಅಥವಾ 10 ರೂಪಾಯಿ ಅವ್ರಿಗೆ ಶಕ್ತಿ ಅನ್ನಸ್ವರ ಅದನ್ನು ಹಾಕ್ಕೊಂಡು ಅವ್ರ ಮನಸ್ಸಲ್ಲಿರೋ ಬೇಡಿಕೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಅವರು ಅದನ್ನು ಪ್ರದಕ್ಷಿಣೆ ಹಾಕ್ತಾರೆ. ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ತಾರೆ. ಸೊ ನಾನು ಕೂಡ ಹಾಗೆ ಕಾಣಿಕೆಯನ್ನು ಇಟ್ಕೊಂಡು ಒಂದು ರೌಂಡ್ ಹೋಗಬೇಕು ಅಂತ ಅಂದ್ಕೊಂಡೆ. ಸೊ ಇಲ್ಲಿ ನನ್ನ ಮಕ್ಕಳು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ರು, ನಾನು ಬರ್ತೀನಿ ಅಂತ. ಸೊ ನನಗೆ ನೆಮ್ಮದಿಯಾಗಿ ಅವರು ಒಂದು ಪ್ರದಕ್ಷಿಣೆ ಆಗೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಹಾಗಾಗಿ ಮಕ್ಕಳು ಹೋಗ್ತಾರೆ ಅಂದರೆ ಒಂದು ಸ್ವಲ್ಪ ಎಲ್ಲ ಕಡೆ ನಾನು ಬರ್ತೀನಿ ಅಂತ ಹಠ ಮಾಡ್ತಿರ್ತಾರೆ. ಅವತ್ತು ಏನು ಅಂತ ಬಿಸಿಲೇನು ಇರಲಿಲ್ಲ. ಸೊ ನಾರ್ಮಲ್ ಆದಂಥ ಒಂದು ವೆದರ್ ಇತ್ತು. ಬಟ್ ನಾವು ಹೋಗಿದ್ದು ಭಾನುವಾರ ಆಗಿತ್ತು. ಸೊ ಹಾಗಾಗಿ ಅಷ್ಟೊಂದು ಜನ ಇರಲಿಲ್ಲ. ಆದರೆ ಈ ದೇವಸ್ಥಾನಕ್ಕೆ ಶನಿವಾರ ಹೊತ್ತು ತುಂಬ ಜನ ಬರ್ತಾರೆ. ಆಮೇಲೆ ಇಲ್ಲಿ ಪಾರ್ಕಿಂಗು ಕೂಡ ತುಂಬ ಚೆನ್ನಾಗಿದೆ. ಎಷ್ಟು ಬೇಕಾದರೂ ವೆಹಿಕಲ್ಸ್ಗಳು ಬಂದು ಇಲ್ಲಿ ಒಳಗೆ ನಿಲ್ಲಿಸುವಂತಹ ಒಂದು ಸೌಕರ್ಯ ಇರುತ್ತೆ. ಶನಿವಾರದೊತ್ತೆಲ್ಲ ಒಂದು 3 o'clockವರೆಗೂ ದೇವಸ್ಥಾನ ಓಪನ್ ಇರುತ್ತಂತೆ. ಸೊ ನಾವು ಬಂದಿದ್ದು ಕೂಡ ಸಂಡೇ ಆಗಿತ್ತು. ನಾವು ಅಂದ್ಕೊಂಡು ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿರುತ್ತೆ ಅಂತ, ಆದರೆ ಅವತ್ತು 3 ಗಂಟೆವರೆಗೂ ಓಪನ್ ಇರುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಭಾನುವಾರದೊತ್ತು ಯಾರಾದರೂ ಬರೋ ಅಂಥವ್ರು ಅವರು ಕೂಡ ಆರಾಮಾಗಿ ಬರ್ಬೋದು. ಬೆಂಗಳೂರು ಟು ಮದ್ದೂರು. ಸೊ ನಿಮಗೆ ಅಷ್ಟೊಂದು ಜಾಸ್ತಿ ದೂರ ಅಂತಲೂ ಅನಿಸಲ್ಲ. ಬೆಂಗಳೂರಿಂದ ಮದ್ದೂರು ಕೇವಲ 70 ಕಿಲೋಮೀಟ್ರ್ ಅಷ್ಟೇ. ಸೊ ನಾನು ಕೂಡ ಪ್ರದಕ್ಷಿಣೆ ಹಾಕಿದೆ. ಇದೇ ನಮ್ಮ ಹೊಳೆ ಆಂಜನೇಯ ದೇವಸ್ಥಾನ. ಅಲ್ಲಿ ಹಿಂದೆನೇ ಇರುವಂಥ ಒಂದು ಶ್ರೀನಿವಾಸ ದೇವಸ್ಥಾನ ಕೂಡ ಕಟ್ಟಿದ್ದಾರೆ. ಸೊ ಬನ್ನಿ ಆ ಶ್ರೀನಿವಾಸ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ.
ಶಾಸ್ತ್ರವಾಗಿ ಪ್ರತಿನಿತ್ಯ ದೇವರಿಗೆ ಅಭಿಷೇಕ ಆಗುತ್ತೆ ಶ್ರೀನಿವಾಸ ದೇವಸ್ಥಾನ. ಅದಕ್ಕೋಸ್ಕರ ದಾನ ಬಂದಿರೋ ಹಸುಗಳು ಎಲ್ಲಿಂದ ಸರ್ ದಾನ ಕೊಟ್ಟಿರೋದು? ಇದೆಲ್ಲ ಬ್ರಾಹ್ಮಣರು ದೇವ್ರಿಗೆ ಅಂತಾನೆ ದಾನ ಕೊಟ್ಟರು. ಹಾಲು ದೇವ್ರಿಗೆ ಅಭಿಷೇಕಕ್ಕೆ ಹಾಲು ಬೇಕಲ್ಲ, ಅದಕ್ಕೋಸ್ಕರನೇ ದಾನ ಕೊಟ್ಟರು. ಓಕೆ, ಗುಜರಾತ್ ಇಂದ ಬಂದಿದೆ ಅಂತಂದ್ರಲ್ಲ, ಅದು ಯಾವ ಹಸು ಸರ್ ಅದು? ಸರ್ ಇದು ಇದನ್ನೇ ಗುಜರಾತ್ ತಳಿ ಇದು. ಓಕೆ, ಹಾ, ತಳಿ ಗುಜರಾತ್ ತಳಿ ಗೀರ್ ಅಂತ. ಅದು ತುಂಬಾ ಶ್ರೇಷ್ಠವಾದ ಹಾಲು. ದೇವರಿಗೆ ನಾಟಿ ಹಸು ತರ ಇದೆ. ಸೊ ಇದು ಬೇರೆ ಕಡೆ ಎಲ್ಲೂ ಹೋಗಲ್ಲ, ಬರೀ ದೇವ್ರಿಗೆ ಅಷ್ಟೇನೆ? ಹೌದು ಮೇಡಮ್, ದೇವ್ರಿಗೆ. ಸರಿ, ಬರೀ ದೇವರ ಅಭಿಷೇಕಕ್ಕಷ್ಟೇ ಮಾಡೋದು. ಸರ್ ಈ ದೇವಸ್ಥಾನದ ವಿಶೇಷತೆ ನಮಗೂ ಗೊತ್ತಿಲ್ಲ ಅಷ್ಟೊಂದು, ನಿಮಗೇನಾದ್ರೂ ಗೊತ್ತಿದ್ರೆ? ಅದು ನನ್ಗೂ ಸ್ವಲ್ಪ ಅಷ್ಟೊಂದು ನೀವು ಯಾವಾಗಿಂದ ಇದ್ರೆ ಸರ್? ಸರ್ ನಾನು ಬಂದು ಇಲ್ಲಿಗೆ 3-4 ವರ್ಷ ಆಯ್ತು. ಫಸ್ಟ್ ಇಷ್ಟೊಂದಿರ್ಲಿಲ್ಲ. ಇದನ್ನ 16 ವರ್ಷ ಆಯ್ತು ಪ್ರತಿಷ್ಠಾಪನೆ ಮಾಡಿ, ಶ್ರೀನಿವಾಸ ದೇವಸ್ಥಾನ. ಅದು ಹೊಳೆ ಆಂಜನೇಯ 550 ವರ್ಷ ಆಗಿದೆ ಪ್ರತಿಷ್ಠಾಪನೆ. ಇದು ಒಳಗೆ ಹೋಗುವಂತಹ ಒಂದು ದಾರಿ. ಸೊ ಇದು ಒಳಗೆ ಹೋಗುವಂತ ದಾರಿ ಆಗಿರೋದ್ರಿಂದ ಇದಕ್ಕೆ ಹೆಸರು ಹೊಳೆ ಆಂಜನೇಯ ಅಂತ ಇದೆ. ಈಗ ಆಲ್ಮೋಸ್ಟ್ ನೀರೆಲ್ಲ ಸ್ವಲ್ಪ ಬತ್ತಿರೋದ್ರಿಂದ ಅಲ್ಲಿ ನೀರು ಇಲ್ಲ ಅನ್ಕೋತೀನಿ, ಹಾಗಾಗಿನೇ ಇದಕ್ಕೆ ಹೆಸರು ಹೊಳೆ ಆಂಜನೇಯ. ಬಟ್ ಇದು ತುಂಬಾ ಕಾಮ್ ಆಗಿದೆ ಫ್ರೆಂಡ್ಸ್ ಟೆಂಪಲ್. ಸೊ ಒಂದು ನೋಡಿ, ಈಗ ನೀರ್ ಕಾಣ್ತಾ ಇದೆ. ಸೊ ಮೇಲಿಂದ ಆಕ್ಚುಲಿ ಕಾಣ್ತಾ ಇರಲಿಲ್ಲ, ಈಗ ಒಂದ್ ಸ್ವಲ್ಪ ಕೆಳಗಡೆ ಬಂದಿರೋದ್ರಿಂದ ನೀರ್ ಕಾಣ್ತಿದೆ. ಅಷ್ಟೊಂದೇನು ನೀರು ಇಲ್ಲಿಲ್ಲ. ಸೊ ಇನ್ನು ಇಲ್ಲಿ ನೀರ್ ಬರ್ಬೇಕು, ಇನ್ನು ಮಳೆ ಆಗ್ಬೇಕು ಹೆಚ್ಚು. ಸೊ ಅವಾಗ ಇಲ್ಲಿ ಜಾಸ್ತಿ ಮಳೆ ಆದಾಗ ಏನಾಗ್ಬಿಡ್ತಿತ್ತು, ಆಗಿನ ಕಾಲದಲ್ಲಿ ಹೊಳೆ ಇದು ನೀರೆಲ್ಲ ತುಂಬಾ ಹರಿದ್ ಬಿಡ್ತಿತ್ತಂತೆ. ಹಾಗಾಗಿ ಆಂಜನೇಯ ದೇವಸ್ಥಾನದವರೆಗೂ ಹರಿದ್ ಬಿಡ್ತಿತ್ತಂತೆ. ಹಾಗಾಗಿ ಇದಕ್ಕೆ ಹೆಸರು ಹೊಳೆ ಆಂಜನೇಯ ಅಂತ. ಮತ್ತೆ ಈ ಹೊಳೆ ಆಂಜನೇಯ ಟೆಂಪಲ್ ಸುಮಾರು 550 ವರ್ಷಗಳ ಒಂದು ಇತಿಹಾಸ ಇದೆ ಅಂತ ಅಲ್ಲಿದ್ದಂತಹ ಒಂದು ಗೋಶಾಲೆಯಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಹೇಳುದು, ಚಾರಿಟಬಲ್ ಟ್ರಸ್ಟ್ ನಡೆಸುವಂತ ವ್ಯಕ್ತಿ. ಸೊ ನೀವು ಕೂಡ ಹೊಳೆ ಆಂಜನೇಯ ಟೆಂಪಲ್ ಬರ್ಬೇಕು, ಮತ್ತೆ ನಿಮ್ಮಲ್ಲಿರುವಂತಹ ಮನಸ್ಸಲ್ಲಿರುವಂತಹ ಬೇಡಿಕೆಗಳು ಈಡೇರಬೇಕು ಅಂತ ಅಂದ್ರೆ ನೀವು ಕೂಡ ಟೆಂಪಲ್ಗೆ ಬನ್ನಿ. ಅಲ್ಲಿರುವಂತಹ 4 ಆಣೆ ರೂಪಾಯಿನ ತಗೊಂಡು ನಿಮಗಿಷ್ಟ ಆಗುವಂತಹ ಒಂದು ದುಡ್ಡನ್ನ ತಗೊಂಡು 3 ಪ್ರದಕ್ಷಿಣೆ ಹಾಕಿ ಅಲ್ಲೇ ಪಕ್ಕದಲ್ಲಿರುವಂತಹ ಒಂದು ಹುಂಡಿಗೆ ಹಾಕಿದ್ರೆ ನಿಮ್ಮ ಆಸೆ ಈಡೇರುತ್ತೆ ಅಂತ ಒಂದು ಪ್ರಚಲಿತ ಇದೆ. ಸೊ ಈಗ ಹೋಗ್ತಾ ಇದೀವಿ ನಾವು ಹೊಳೆ ಆಂಜನೇಯ ನೋಡ್ಕೊಂಡು ಮತ್ತೆ ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದೀವಿ. ನಿಮ್ಗೆಲ್ಲ ಯಾರಿಗಾದ್ರೂ 60 to 70 ಕಿಲೋಮೀಟರ್ ಡ್ರೈವ್ ಅಲ್ಲಿ ಒಂದೊಳ್ಳೆ ವೀಕೆಂಡ್ ದೇವರ ದರ್ಶನ ಮಾಡ್ಬೇಕು ಅಂತ ಅಂದ್ರೆ ನೀವೆಲ್ಲರೂ ಹೊಳೆ ಆಂಜನೇಯ ದೇವಸ್ಥಾನಕ್ಕೆ ಬನ್ನಿ ಫ್ರೆಂಡ್ಸ್ ಅಂತ ಹೇಳ್ತಾ, ಸೊ ಇಲ್ಲಿ ಪ್ರಸಾದ ಇರುತ್ತೆ, ನಾವೇ ಹಾಕೊಂಡು ತಿನ್ಬೋದು. ಸೊ ಪ್ರಸಾದ ಇದು. ಸೊ ಇಲ್ಲಿ ಪ್ರಸಾದ ಕೂಡ ಅವೈಲೇಬಲ್ ಇರುತ್ತೆ. ಸೊ ನೀವೇನಾದ್ರೂ ಇಲ್ಲಿ ಏನಾದ್ರು ಪ್ರಸಾದ ಸಿಕ್ತಿಲ್ಲ ಅಂತಂದ್ರೆ ನೀವು ಇಲ್ಲಿ ಸೈಡ್ಗೆ ಬಂದು ಇಲ್ಲಿ ನೋಡ್ಬೋದು, ಅವ್ರು ಇಲ್ಲಿ ಇಟ್ಟಿರ್ತಾರೆ. ಸೊ ನೀವೇ ಕೂಡ ಅದನ್ನ ತಗೊಂಡು ಹಾಕೊಂಡು ತಿನ್ಬೋದು. ಮತ್ತೆ ಇಲ್ಲೇ ಪೇಪರ್ ಕಪ್ಸ್ ಕೂಡ ಇರುತ್ತೆ ನೀರು ಕುಡಿಯೋದಕ್ಕೆ, ಅದು ಕೂಡ ಇರುತ್ತೆ. ಸೊ ಯಾರು ದೇವಸ್ಥಾನಕ್ಕೆ ಬಂದವರು ಹಾಗೆ ಹೋಗ್ಬಾರ್ದು, ಸೊ ಅನ್ನ ಪ್ರಸಾದ ನಡೆಯುತ್ತೆ ಅಂತಾರಲ್ಲ, ಹಾಗಾಗಿ ಅನ್ನದಾನ ಇದೆ.